ಅವ್ರಿಗೆ ಕೇಳಿದ್ರು ಮಹಾರಾಜರ ನಿಮ್ಗೆ ಹೊರ ಕಾಲೇಜ್ ಹಚ್ಚೋಣ್ರು ಅಥವಾ ಚಿಕ್ಕೋಡಿಗೆ ಹಚ್ಚೋಣ್ರು. ಅವ್ರು ಚಿಕ್ಕೋಡಿಗೆ ಕೇಳಿ ಇಂಡಿಪೆಂಡೆಂಟ್ ಕಾಲೇಜ್ ಹತ್ತಪ್ಪ ಅಂತ ಹೇಳಿ ಚೀಟಿ ಬರೆದಿಟ್ಟಿದ್ದು ರೀ. ಅವ್ರು ಹತ್ತರಪ್ಪ ಅಂತ ಹೇಳಿ ಹೇಳ್ರಿ, ಇಲ್ಲೇ ಚಿಕ್ಕೋಡಿಗೆ ಅಡ್ಮಿಷನ್ ಮಾಡಿದ್ವಿ ರೀ. ಅವ್ರನ್ನ ಕೇಳಿಸಿ ನಾವ್ ಏನು ಮಾಡುದಿಲ್ರಿ. ಮತ್ ಯಾರು ಇವ್ರು ಭವಿಷ್ಯದವ್ರನ್ನ ನಾವು ನಂಬಂಗಿಲ್ರಿ. ಅದು ಮಹಾರಾಜರ ಮುಂದೆ ಎಲ್ಲ ಬೆಳೆಸ್ತಾರೆ. ನಾವ್ ನಂಬೋದು ಅಂದ್ರೆ ಮಹಾರಾಜರನ್ನ ಅಷ್ಟೇ ರೀ. ಅವ್ರನ್ನ ಬಿಟ್ರೆ ಎರಡನೇದವ್ರನ್ನ ನಾವ್ ನಂಬೋದಿಲ್ರಿ. ಅದು ನಮ್ ರೀ ಬಾರಿ ಗ್ರೇಟ್ಫುಲ್ ಅನಿಸ್ತು ಬಿಡ್ರಿ ಈ ಸ್ಟೋರಿ ಕೇಳಿ ನಮ್ಗೆ. ರೀ ನನ್ನ ಜೀವನ್ಯಾಗ ಇದು ನಿಜ ಜೀವನ್ಯಾಗ ನಡೆದ ಸ್ಟೋರಿ ರೀ ಅದ್ರಿ. ಅದಕ್ಕ ದಯಮಾಡಿ ಇದನ್ನ ನೀವು ಯೂಟ್ಯೂಬ್ ನ ಹಾಕಿ 4 ಭಕ್ತರಿಗೆ ಇದನ್ನ ಮುಟ್ಟುವಂಗ ಮಾಡ್ರಿ. ಅಲ್ರಿ ದಯಮಾಡಿ ಅದನ್ನ ಮಾಡಿ ಹಂಗ ಅನ್ನಕ್ ಹೋಗ್ಬೇಡ್ರಿ. ನಮ್ಕಿನ್ ದೊಡ್ಡವ್ರದ್ರಿ ನೀವು, ನಾವೇ ನಿಮ್ ಮುಂದೆ ಹುಟ್ಟದವ್ರ ನಾವೆಲ್ಲ. ಇಲ್ರಿ ಅಂದ್ರ ನನ್ನ ಜೀವನ ನಡೆದ ಘಟನಾ ರೀ. ಇಲ್ಲ ಈಗ ನಮ್ ಪ್ರೋಗ್ರಾಮ್ ನೋಡಕತ್ತ ಎಷ್ಟು ದಿವಸ ಆತ್ರಿ ನೀವು? ನಾ ಈಗ ನೋಡಕತ್ 1 ತಿಂಗಳ ಆತ್ ನೋಡ್ರಿ. ಹೆಂಗ ಅನಸ್ತವ್ರಿ ಕಾರ್ಯಕ್ರಮ ಎಲ್ಲ? ಕಾರ್ಯಕ್ರಮ ನೋಡಿ ನನಗ ಮಹಾರಾಜನ ಭಕ್ತಿ ಮತ್ತ ಹೆಚ್ಚಾಗತೈತ್ರಿ. ಮತ್ತ ಹೆಚ್ಚಾಗತೈತ್ರಿ. ಈಗ ಇದ್ದಿದ್ದ ಜಾಸ್ತಿ ಇನ್ನೂ ಜಾಸ್ತಿ ಆಗತ್ರಿ. ಇನ್ನೂ ಜಾಸ್ತಿ ಆಗತೈತ್ರಿ. ನನಗ್ ಮತ್ತ ದಿವಸ ಹೆಂಗ್ರಿ ಮಹಾರಾಜರ್ ಹಿಂಗ ಅಪಾರ ಅಂತ ಹೇಳಿ ನನಗೆ ಹೆಚ್ಚಾಗತೈತ್ರಿ. ನಂದ್ ಏನ್ ಪುಣ್ಯ ರೀ ಬಾಬಾ ಅಂದ್ರ ಕರ್ನಾಟಕದಾಗ ಫಸ್ಟ್ ಚಾನಲ್ ಅಲ್ಲ ನಂದು. ಅದ್ರ ಎಲ್ಲಿ ಬಹಳ ದೊಡ್ಡ ಪುಣ್ಯ ಮಾಡಿ ನಾನು ಸಿಗುದಿಲ್ರಿ ಅದೆಲ್ಲ ಯಾರಿಗೂ. ಎಲ್ಲಾರಿಗೂ ಸಿಗುದಿಲ್ರಿ. ಎಲ್ಲಾರಿಗೂ ಸಿಗುದಿಲ್ರಿ ಅದ್ರಿ. ನನಗ ಆರಿಸ್ಕೊಂಡಾರಲ್ರಿ ಅವ್ರ. ಹೌದೌದು. ಮತ್ತೊಂದ್ರಿ ನಿಮ್ಮ ಹಿಂದ ಅವ್ರ ಅದಾರ್ರಿ. ಹಿಂಗಂತೀರಿ? ನಿಮ್ ಹಿಂದ ಅವ್ರ ಅದಾರ್ರಿ. ಮತ್ತೊಂದ್ ನೀವ್ ಈಗ ಏನ್ ಮಾತಾಡ್ತಾರ ನೋಡ್ರಿ, ಅದ ಮಹಾರಾಜರು ಮಾತಾಡ್ತಾರ್ರಿ, ನೀವ್ ಮಾತಾಡುದಿಲ್ರಿ. ಮತ್ ಇನ್ನೊಂದ್ರಿ ನನ್ ಮೈಯನ್ ಕೂದ್ಲ ನೆಟ್ಗಾಗ್ತಾವ್ರಿ. ನಾನು ವಿಡಿಯೋ ಮಾಡ್ತಿರ್ತೀನಲ್ರಿ. ರೀ ಆಕ್ಷನ್ ಅಂತ ಹೇಳೋ ಮಟ್ಟ ಅಷ್ಟ ನನ್ ಖಬರ್ ಇರ್ತೈತಿ, ಮುಂದ್ ಖಬರ್ ಇರೋದಿಲ್ರಿ ನನಗ. ಇದಕ್ ಕಾರಣ ಅಂದ್ರೆ ಏನ್ರಿ, ಆ ಮೂಮೆಂಟ್ ಮಹಾರಾಜರು ಬರ್ತಾರ್ರಿ. ಅವ್ರ ಬರ್ತಾರ್ರಿ. ಅದು ಪವಾಡ ಬಿಡ್ರಿ. ಮಹಾರಾಜರ ಪವಾಡ. ನನಗ ಒಂದು ಪ್ರಶ್ನೆ ಬಹಳ ದಿವಸ ವಿಚಾರಿತ. ಅಸತ್ಯ ಸತ್ಯ ಘಡ್ತಿಲ್ಲ ಸ್ವಾಮಿ ಸಮರ್ಥ ಇದೇನೈತಿ ನೋಡ್ರಿ, ಇದ್ದಾಗ ಅರ್ಥ ಆಗೋಲಾಗ್ತೈತ್ರಿ. ಹೌದ್ರಿ. ನನಗ ಅರ್ಥ ಆಗಿಲ್ಲಾಗಿತ್ರಿ ಇದ್ರಿ. ಯಾವ ದಿವ್ಸ ನಮ್ ಮಿಸ್ಸಸ್ ವಾಚ್ ಹೋಗಿ ರಿಟರ್ನ್ ವಾಚ್ ಯಾವಾಗ ಗೋಲ್ಡ್ ವಾಚ್ ಸಿಗತ್ ನೋಡ್ರಿ, ಅದಕ್ ಆ ದಿವ್ಸ ನನಗಿದ ಮಾತಿಂದ ಅರ್ಥ ಆಗೈತ್ರಿ. ಅನ್ನತಕ್ಕ ನನಗೆ ಇದನ್ನ ಮಾತಿಂದ ಅಸತ್ಯ ಸತ್ಯ ಘಡ್ತಿಲ್ಲ ಸ್ವಾಮಿ ಸಮರ್ಥ ಇದ್ ನನಗೆ ಯಾವಾಗ ಅರ್ಥ ಆಗಿಲ್ರಿ. ಅದಕ್ ಬಹಳ ದೊಡ್ಡ ಅರ್ಥ ಅದ ರೀ. ಅದಕ್ಕ ಅಂತ ಮಾತು ನೀವು ಪ್ರಪಂಚದಾಗ ಯಾವ ದೈವಿ ಪುರುಷರನ್ನು ಕೊಟ್ಟಿಲ್ಲ. ನಿಮಗೆ ಯಾರು ಸಾಧ್ಯ ಇಲ್ಲ ಅದನ್ನ ಮಾಡಿ ತೋರಿಸ್ತೀನಿ ಅನ್ನಂಗ ಅದ್ರ ಅರ್ಥ. ಈಗ ಮೊನ್ನೆ ಒಂದು 1.5 ತಿಂಗಳ ಹಿಂದೊಮ್ಮೆ ಮಹಾರಾಜರ ದರ್ಶನಕ್ಕೆ ಹೋಗಿನ್ರಿ. ಹೋಗ್ತಾ ನನ್ನ ಫ್ರೆಂಡ್ ಒಬ್ಬ ಭೇಟಿ ಆದ್ರಿ, ಸಂತೋಷ್ ಹಿರೇಮಠ ಅಂತ ಹೇಳ್ರಿ. ಅವಂಗ ನೈಟ್ ಫೋನ್ ಮಾಡ್ಕೊಂಡ್ರಿ, ನಾಳೆ ಅಕ್ಕಲ್ಕೊಂತ ಹೊಂಟನಪ್ಪ, ಬರ್ತೀಯನ ಗಾಡಿ ತಗೊಂಡ್ ಹೊಂಟನ್, ಬರ್ತೀಯನ ಒಬ್ಬ ಅದನ್ಪ ಅಂತ ಹೇಳ್ರಿ. ನಾ ಏನಿಲ್ಲ ನಾನು ಬರ್ತೇನೆ, ನನ್ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರಿ. ಅವ್ರ ಫ್ಯಾಮಿಲಿನೂ ಮಹಾರಾಜರ ಭಕ್ತರ್ರಿ. ಅವ್ರ ಫ್ಯಾಮಿಲಿನೂ ಮಹಾರಾಜರ ಭಕ್ತರು. ಅವ್ ನನ್ ಕ್ಲಾಸ್ಮೇಟ್ ರೀ. ಅಲ್ಲ ಅಣ್ಣ, ಒಂದ್ ಏನ್ ಹೆಲ್ಪ್ ಮಾಡ್ರಿ ಅಂತಂದ್ರ ಐ ವಿಲ್ ಪ್ಲೀಸ್ ರಿಕ್ವೆಸ್ಟ್, ನೀವು ಎಲ್ಲಾರು ನಂಬರ್ ಕೊಡ್ರಿ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಕೇಳ್ಕೊತೇನ, ನನಗ ಹೆಲ್ಪ್ ಆಗ್ತದಲ್ಲ ಮುಂದ್. ಇಲ್ಲ ಕೊಡ್ತಾನ್ರಿ. ಯಾಕಂತಂದ್ರ ಈಗ ನಿಮ್ಮಂತವ್ರು ಹೇಳ್ದಾಗ 4 ಜನಕ್ಕ ಆಸೆ ಹುಡ್ತದ ಮಾಡ್ಬೇಕನ್ನೋದು ಒಂದ್ ಫೀಲಿಂಗ್ ಬರ್ತದ ಅವ್ರಿಗೆ. ರೀ ಈಗ ಮೊನ್ನೆ ನೋಡ್ರಿ, ಒಂದ್ 15 ದಿವ್ಸ ಹಿಂದ್ರಿ ನಾ ಇಂಚಗಂಜಿ ಹೋಗಿನ್ರಿ. ನಮ್ಮ ಅತ್ಯಾರಿಗೆ ಆರಾಮಿಲ್ಲ ಆಗೇತ್ರಿ. ICUನಾಗ ಅಡ್ಮಿಟ್ ಮಾಡಿರ್ರಿ. ಅದ್ ಏನ್ ನನಗ ತಲೆಯಾಗ ಬತ್ತೆ ಆಮಲ್ರಿ. ಇಲ್ಲ ನಾನ್ ನಾಳೆ ಅಕ್ಕಲ್ಕೋಟಕ್ಕೆ ಹೋಗಿ ಮಹಾರಾಜರ ದರ್ಶನ ತಗೊಂಡ್ ಬರ್ತೇನ್ರಿ, ನೀವು ಆರಾಮಿರ್ರಿ ಅಂತ ಹೇಳ್ರಿ. ಮರುದಿವ್ಸ ಅಂದ್ರ ಬೆಳಿಗ್ಗೆ 6 ಗಂಟೆಕ್ ಮತ್ ಅಕ್ಕಲ್ಕೋಟಕ್ಕೆ ಹೋಗ್ಬೇನ್ರಿ. ಈಗ 20 ದಿವ್ಸ ಹಿಂದ್ರಿ ಕಚೇರಿ ಅದ. ಓಕೆ ಓಕೆ ಓಕೆ. ಈಗ ಆಗಲೇ ನಿಮ್ಗೆ ಹೇಳ್ರ ಫುಡ್ ಇನ್ಸ್ಪೆಕ್ಟರ್ ಪಿಂಟು ಕಾಗೋಳಿ ಅಂತ ಹೇಳಿ. ಅವ್ರಿಗೆ ನಾ ಕೇಳಿ ಅವ್ರ ಅಂದ್ರಿ, ನೀವು ಅಕ್ಕಲ್ಕೋಟಕ್ಕ ನಾ ಹೋದ್ಸರ್ತಿ ನೀವು ನನ್ ಕರೆದ್ರಿ, ನನ್ಗ್ ಬರಾಕ್ ಆಗ್ಲಿಲ್ಲ, ನನಗ್ ಒಂದ್ ಟೈಪ್ ಅನ್ಸಾಯ್ತ್ರಿ. ನಾ ಯಾವ್ದು ಕಂಡೀಷನ್ ನನ್ ಬೇಕಾದಂತ ಆಫೀಸ್ ತೆಗದಿದ್ರು ನಾ ಬಿಟ್ಟು ಅಕ್ಕಲ್ಕೋಟಕ್ ಬರಾವ್ರಿ, ನಿಮ್ ಸಗಂಡ್ ಬರ್ತನ್ರಿ. ನೀವು ನನಗ ಮನಿ ಕರ್ಯಾಕ್ ಬರೀ, ಇಲ್ಲ ನಿಮ್ ಮನಿಗ್ ನಾ ಬರ್ತನ್ರಿ. ಮತ್ತ ಇನ್ನೊಂದ್ರಿ ಅಣ್ಣ, ನಮ್ಗ ಆಸೆ ಏನಂತಂದ್ರ ಈ ಮಹಾರಾಷ್ಟ್ರದಾಗೆಲ್ಲ ಪ್ರತಿ ಮನಿ ಒಳಗ ಸ್ವಾಮಿ ಫೋಟೋ ಇರ್ತದ. ಪ್ರತಿ ಮನಿ ಒಳಗ ಹೌದೌದ್ರಿ. ನಾವ್ ಜಗಲಿ ನಾವ್ ಮಹಾರಾಜರಿಗೆ ಒಂದು ಸ್ಪೆಷಲ್ ಇದನ್ ಮಾಡೇವ್ರಿ. ಸ್ಪೆಷಲ್ ಕೌಂಟರ್ ತರ ಮಾಡಿರ. ನಾವ್ ಫರ್ನಿಚರ್ ಮಾಡ್ಸೇವ್ರಿ.
ಫರ್ನಿಚರ್ ಮಾಡಿಸಿ ಅದ್ ಮಹಾರಾಜರ ಆಸನ್ ರೀ, ಅವ್ರ ದಿಂಬ್ರಿ, ಅವ್ರ ಲೋಡ ಎಲ್ಲಾ ನಾವ್ ಅದನ್ನ ಸಪ್ರೇಟ್ ಮಾಡಿ ಇಟ್ಟೇವ್ರಿ. ದಿವಸ ಬೆಳಿಗ್ಗೆ 7 ಗಂಟೆಗೆ ಅಂದ್ರ ಲಾಸ್ಟ್ 7 ಗಂಟೆ ಟೈಮಿಂಗ್ ರೀ ಮಹಾರಾಜರ ಪೂಜೆ ಆಗ್ತೈತ್ರಿ ನಮ್ಮಲ್ಲಿ. ಬೆಳಿಗ್ಗೆ 7 ಗಂಟೆಗೆ ಮತ್ ಸಾಯಂಕಾಲ ಲಾಸ್ಟ್ ಟೈಮಿಂಗ್ 7 ರೀ. ಹಾ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚಿರಿ, ಉದ್ಬತ್ತಿ ಬೆಳಿಗ್ರಿ, ಅವ್ರ ಸ್ತೋತ್ರ ಅಂದ ಕೈ ಮುಗಿತೇವ್ರಿ. ಬೆಳಿಗ್ಗೆ ಅವ್ರು ಪೂಜಾ ಮಾಡಿ ಮನ್ಯಾಗಿಂದ ಏನು ಇರ್ತೈತಿ ನೋಡ್ರಿ ಅಡಿಗಿರಿ, ಅದನ್ನ ನಿವತ್ತಿ ಮಹಾರಾಜರು ಹಿಡಿತೇವ್ರಿ. ಬಾಳ ಗ್ರೇಟ್ ರೀ, ನಾವು ನಿಮ್ಮಿಂದ ಕಲಿಬೇಕಾತೀನಿ. ಇಲ್ರಿ ಅವ್ರದ ಬಹಳ ಶಕ್ತಿ, ಬಹಳ ದೊಡ್ಡ ಪ್ರಮಾಣ ಐತ್ರಿ. ಬಹಳ ದೊಡ್ಡ ಪ್ರಮಾಣ ಐತ್ರಿ. ಯಾವಾಗ ನಮಗ ಮುಂದ ನಮಗ ಅಡಚಣೆ ಐತಿ, ತ್ರಾಸ ಐತಿಪ್ಪ ಅಂತ ನಾವು ಮುಂದೆ ಬೇಡ್ಕೋದು ಅಂತಂದ್ರ ರೀ ಅದ್ 101% ಕ್ಲಿಯರ್ ಆಗ್ತೈತ್ರಿ. ಮಾಡ್ತಾರ್ರಿ ಅವ್ರು 101% ರೀ, ಅದ್ರಾಗೇನ್ ಸಂಶಯನೇ ಇಲ್ಲ. ಹ್ಞೂನ್ರಿ, ಬಾಳ ಸತ್ಯ ಐತ್ರಿ. ಈಗ ಮತ್ ನೀವ್ ಇಂಥ ಸಿಚುವೇಶನ್ದಾಗ ಒಂದು ನಿಮ್ದು ಅಂಗಡಿ ಐತೇನ್ರಿ ಬಾಬಾ? ಹೆಂಗೈತ್ರಿ? ನಂದ್ ಕಿರಾಣಿ ಅಂಗಡಿ ಐತ್ರಿ. ನೋಡ್ರಿ, ಈಗ ಇಂಥ ಇದ್ರೊಳಗ ನೀವು ಬಿಸ್ನೆಸ್ ಸಕ್ಸಸ್ ಮಾಡ್ಕೊಳ್ಳೋದ್ರಾಗ ಮಹಾರಾಜರದ ಆಶೀರ್ವಾದ ಅದ ನಿಮಗ್ ಪಕ್ಕ. ಹೌದೌದು. ನನಗ ಮತ್ತೊಂದ್ ಹೇಳ್ತಾನ್ರಿ ವಿಶೇಷ ರೀ. ನನ್ನ ಅಂಗಡ್ಯಾಗ ಗಿರಿಕೆ ಕಮ್ಮಿ ಅನ್ಸಾಕತ್ತಿದ್ದು, ನನಗ ಒಂದ್ ಸ್ವಲ್ಪ ಯಾಕೋ ಗಿರಿ ಕಮ್ಮಿ ಆಗ್ಯಾವತ್ತೋ ತ್ರಾಸ ಅನ್ಸಾದಿತ್ತು ಅಂದ್ರ ಅವ್ರ ಜಪ ಮಾಡಿ ಬಿಡ್ತಾನ್ರಿ. ನಾ ಅಂಗಡ್ಯಾಗ ಕುಂತ ಜಪ ಮಾಡ್ಬಿಡೋದು? ಹಾ, ಅಂಗಡ್ಯಾಗ ಕುಂತ ಜಪ ಮಾಡ್ತಾನ್ರಿ. ಅದ ಶ್ರೀ ಸ್ವಾಮಿ ಸಮರ್ಥ ಏನ್ರಿ? ಇಲ್ರಿ, ಶ್ರೀ ಸ್ವಾಮಿ ಸಮರ್ಥ. ಇಷ್ಟ ಮಾಡ್ತಾನ್ರಿ, ಅದನ್ನ ಬಿಟ್ಟು ನಾ ಮತ್ತೆ ಯಾವ್ದು ಮಾಡಂಗಿಲ್ರಿ. ಎಲ್ಲಿಂದ ಕರ್ಕೊಂಡ್ ಬರ್ತಾರ ಅವ್ರ ಕಸ್ಟಮರ್? ಅವ್ರ ಕರ್ಕೊಂಡ್ ಬರ್ತಾರ್ರಿ, ಅವ್ರ ನನ್ನ ಉಡ್ಯಾಗ ಹಾಕಿ ಹೋಗ್ತಾರ್ರಿ. ಅವ್ರ ಕರ್ಕೊಂಬಂದ್ ಅವ್ರ ನನ್ನ ಉಡ್ಯಾಗ ಹಾಕ್ತಾರ್ರಿ. ಮತ್ತ ಅವ್ರು ಮಾಡ್ತಾರ ಅನ್ನೋದು ನನಗ ಆತ್ಮವಿಶ್ವಾಸ ಐತ್ರಿ. ಮತ್ತ ನನ್ನ 100 ಪಟ್ಟ ದುಡಿತಾಳ ಅಂದ್ರ ನನ್ನ ಮಿಸ್ಸಸ್ ರೀ. ಮಹಾರಾಜರ ಬಗ್ಗೆ, ಮಹಾರಾಜರ ಸೋಲಾಗಿರಿ ನಾನು 100 ಪಟ್ಟ ದುಡಿತಾಳ ಅಂದ್ರ ನನ್ನ ಮಿಸ್ಸಸ್ ದುಡಿತಾಳ. ಅಲ್ರಿ, ನಿಜವಾಗಿ ಹೇಳ್ತೇನೆ ನಾ ನಿಮಗ, ಅಂತವ್ರನ್ನ ನೀವು ಮದ್ವಿ ಮಾಡ್ಕೊಳಕ್ ನೀವು ಬಹಳ ಪುಣ್ಯ ಮಾಡಿರಣ. ಇದಂತ ಗೊತ್ತಿ. ಹೌದೌದ್ರಿ. ನಾ ರೀ 10 ವರ್ಷ ಬಡಗಿ ಮನ್ಯಾಗ ಇದ್ದೇನ್ರಿ. ನಂದು ಓನ್ ಮನಿ ಇದ್ರಿ. ಕಾರಣಾಂತರಗಳಿಂದ ಅಂತಂಬರ್ಲಿ ಇದನ್ನ ಆಗಿರಿ, ಡಿಸ್ಪ್ಯೂಟ್ ಆಗಿರಿ 10 ವರ್ಷ ನಾ ಹೊರಗೆ ಬಡಗಿ ಮನಿ ಮಾಡ್ಯಾನ್ರಿ. ನನ್ನ ಅಂಗಡಿ ಸ್ವಂತ ರೀ, ಗಾಡಿ ಸ್ವಂತ ಎಲ್ಲಾ ಇದ್ರಿ. 10 ವರ್ಷ ನಾ ಬಾಡಿಗೆ ಮನ್ಯಾಗ ನಿತ್ತ ಪರ್ ಡೇ ಕಣ ನೀರು ಹೋಗ್ತಿದ್ರಿ. ಅಂದ್ರ ಹೆಂಗ್ರಿ, ಚಿಕ್ಕೋಡಿಗೆ ನಾವ್ ಸಮ್ಮತ್ ಸಿಟಿ ಅಂತಂದ್ರ ಒಂದು ಪ್ರತಿಷ್ಠಿತ ಮನಿತಾನ್ರಿ ನಮ್ಮದ. ಪ್ರತಿಷ್ಠಿತ ಮನಿತಾನ್ರಿ ಸಮ್ಮತ್ ಸಿಟಿ ಅಂತಂದ್ರ. 10 ವರ್ಷ ನಾ ಬಾಡಿಗೆ ಮನ್ಯಾಗ ನಿಂತನ್ರಿ. ದಿವ್ಸ ನನ್ ಮಿಸ್ಸಸ್ ಹೇಳ್ತೇವ್ರಿ, ಮಹಾರಾಜರದವ್ರು ಅವ್ರ ಮಾರ್ಗ ಮಾಡ್ತಾರ, ಅವ್ರ ನಮ್ ತಲೆ ಮ್ಯಾಗ ನೆಳ ಮಾಡ್ತಾರ ಅಂದ್ಬೇಡ್ರಿ. ಲಾಸ್ಟ್ ಅವ್ರ ನೆಳ ಮಾಡಿ ಕೊಟ್ಟಾರ್ರಿ. ನಂಗ್ ನಿಜವಾಗಿರಿ ಅಣ್ಣ, ನನಗ ಅವರು ವೈನಿಗ್ ನಾ ಮಾತಾಡ್ಬೇಕನ ರಿಯಲಿ. ನನಗ ಈಗ ನಾ ಏನಂತೇನ್ರಣ್ಣ, ನಾವು ಅಲ್ರಿ, ನಾವು ಕಲಿಯೋದ್ ಬಾಳ ಐತಿ. ಈಗ ಅವ್ರ ಅಷ್ಟು ವರ್ಷದಿಂದ ನನಗ ಪುಣ್ಯ ಇದು, ನನ್ ಪುಣ್ಯ ನಾ ಅಂತ ಹೆಚ್ಚಿಸ್ಕೊಂಡ್ ಹೇಳಂಗಿಲ್ರಿ. ಅಷ್ಟು ವರ್ಷ ಸೇವಾ ಮಾಡ್ಯಾರ, ಅವ್ರ ಜೊತೆ ಮಾತಾಡೋದ್ರಿಂದ ನಮಗ್ ಪುಣ್ಯ ಬರ್ತದಲ್ಲ. ಅದು ನಮ್ ಎಕ್ಸ್ಪೀರಿಯನ್ಸ್ ಬೇರೆ, ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದ್ರಿ. ಹೌದೌದು, ಖರೆ ಐತ್ರಲ್ಲ. ನಾನು ಕ್ಯಾಮ್ರಾ ಮುಂದ್ ನಿಂತ್ ಹೇಳ್ಬೋದ್ರಿ ಅಣ್ಣ, ಬಟ್ ಅದನ್ನ ರಿಯಲಿಸ್ಟಿಕ್ ಆಗಿ ಅವ್ರ ಅನುಭವಿಸ್ಯಾರ. ಅದು ಅವ್ರ ಬಾಯಿಂದ ಬರುವಂತ ಮಾತಾ ಬೇರೆ ಅವೆಲ್ಲ. ಹೌದೌದ್ರಿ, ನೀವು ಮಾತಾಡ್ರಿ, ಅವ್ರ ಸಣ್ಣ ಮಾತಾಡ್ರಿ. ನನಗ ರಿಯಲಿ ಅಣ್ಣ ಬಹಳ ಆನಂದ ಆತ್ರಿ. ಇಷ್ಟು ಜನ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಫೋನ್ ಹಚ್ತಾರ ಖರೆ, ಆದ್ರ ನನಗೆ ನಿಮ್ ಎಕ್ಸ್ಪೀರಿಯನ್ಸ್ ಕೇಳಿ ನನಗ್ ಬಹಳ ಖುಷಿ ಅನಿಸ್ತು ಪ್ರೈವೇಟ್ಲಿ ರಿಯಲಿ. ಹೌದೌದೌದು. ಇಲ್ಲ, ಹಂಗ ಐತ್ರಿ, ಹಂಗ ಮಹಾರಾಜರದ ಐತ್ರಿ, ಶಕ್ತಿ ಐತ್ರಿ. ಈಗ ಆ ವೈನಿ ಅವ್ರಿಗೆ ಯಾರು ಕರ್ಕೊಂಡ್ ಹೋಗಿದ್ರಿ ಅಕ್ಕಲ್ಕೋಟೆ ಫಸ್ಟ್ ಟೈಮ್ ರೀ? ನಾವು ಎಲ್ಲಾ ಫ್ಯಾಮಿಲಿ ಹೋಗಿದ್ದು ರೀ. ಅವಾಗಿಂದ ಚಾಲು ಮಾಡ್ರ ಅವ್ರು? ಇಲ್ಲಿಲ್ರಿ, ಆ ಮದ್ವಿಗಿಂತ ಮೊದಲಿಂದ ಅಕ್ಕಲ್ ಮಹಾರಾಜರದ ಇದನ್ ಮಾಡ್ತಾಳ್ರಿ ಅವ್ರು. ಈಗ ನಿಮ್ ಮದ್ವೆ ಅವಕ್ಕಿಂತ ಮುಂಚೆಕಿಂದ? ಮುಂಚೆಕಿಂದ ರೀ. ನಂದ್ 2007 ಮದ್ವೆ ಆಗೈತ್ರಿ. ಅದಕ್ಕ ಮೊದಲಿಂದ ರೀ. ಬಹಳ ಸೀನಿಯಾರಿಟಿ ಆದ್ರು. ನಾವ್ ಲಗ್ನ ಆದ್ಮ್ಯಾಗ್ರಿ 2007 ನರ್ಸೋಬಾಡಿ ಹೋಗಿದ್ದು ರೀ. ನರ್ಸೋಬಾಡಿ ಗೊತ್ತು ಬಿಡ್ರಿ. ನಮಗ ಒಂದು 35 ಕಿಲೋಮೀಟರ್ ಆಗ್ತೈತ್ರಿ ಇಲ್ಲಿಂದ ರೀ. ಓ ಹೌದ್ರಿ? 35 ಕಿಲೋಮೀಟರ್ ಆಗ್ತೈತ್ರಿ. ಅಲ್ಲಿ ಹೋದ್ಮ್ಯಾಗ್ರಿ ಮಹಾರಾಜ ಫೋಟೋ ಕಾಣಿಸ್ತಾರ ಈಗ್ರಿ.
ನಾನು ಹೇಳಿಲ್ರಿ ಇಲ್ರಿ ನಮ್ ಯಾರಾದ್ರ ಫೋಟೋ ಕಾಣಿಸೈತಿ ನಾ ಪೂಜಾ ಮಾಡಕ್ ತಗೋಕಿದನು ಏನ್ ಹರ್ಕತ್ ಇಲ್ಲ ತಗೋವ ಅಂತ ಹೇಳ್ರಿ ನಾ. ಈಗ ಬೆಳಗಾವ್ಕು ನಿಮ್ಗೆ ಎಷ್ಟು ದೂರ ಅದ್ರಿ ಅಣ್ಣ? ಏನ್ರಿ ಬೆಳಗಾವ್ಕು ನಿಮಗೂ ಎಷ್ಟು ದೂರ ಅದ? 74 ರೀ. ಓ ಹೌದನ್ರಿ. ಓಕೆ ಓಕೆ 74 ಕಿಲೋಮೀಟರ್ ರೀ. ಓಕೆ ನಾವು ಬೆಳಗಾವ್ಕ ಬರೋರ್ದೇವ್ರಿ, ಮಹಾರಾಜರ ಪಾದುಕೆ ಮತ್ತು ಮೂರ್ತಿ ತಗೊಂಡ್ ಬರೋರ್ದೇವಿ. ಯಾವಾಗ ಬರ್ತಾರ್ರಿ? ಅದ ನಿಮಗ್ ಅಡ್ವಾನ್ಸ್ ಆಗಿ ನಾನು ಫೋನ್ ಮಾಡಿ ಹೇಳ್ತೇನೆ ಅಣ್ಣ. ಮಾಡ್ರಲ್ರಿ. ಬೆಂಗಳೂರಿಂದ ಆನ್ ದಿ ವೇ ರೂಟ್ ಏನ್ರಿ ನಿಮ್ದೇನ್? ಚಿಕ್ಕೋಡಿ ಅಂತಂದ್ರ ಬೆಂಗಳೂರಿಂದ ಹೋಗೋತ್ನ್ಯಾಗ ಸಿಗ್ತದ ನಿಮ್ಮ ಊರು, ಅಥವಾ ಏನ ಬೆಳಗಾವಿಂದ ಆ ಕಡೆ ಮುಂದೆ ಸಿಗ್ತದ್ರಿ? ಬೆಳಗಾವಿನಿಂದ ಮುಂದ್ ಸಿಗ್ತೈತ್ರಿ. ಓಕೆ 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 ಬೆಳಗಾವಿನಿಂದ ಸಿಗ್ತೈತ್ರಿ. ನಾನು ಖಂಡಿತವಾಗಿ ನಾನು ಅದು ನಿಮಗ್ ಫೋನ್ ಬರ್ರಿ ನಮ್ಮ ಮನಿಗ್ ಬರ್ರಿ. ಆಯ್ತು ಆಯ್ತ್ರಿ ಅಣ್ಣ. ನೀವು ಬಂದ್ರ ಮಹಾರಾಜ ಬಂದಂಗ ಆಗ್ತೈತಿ ಬರ್ರಿ. ಏಪ್ಪ ಅಂತ ಮಾತು ಹೇಳ್ಬೇಡ್ರಿ ಅಣ್ಣ. ಇಲ್ರಿ ಮತ್ತ ಅಂದ್ರ ಹೆಂಗ್ರಿ ನಾವ ಅವ್ರ ನೋಡುವಂತ ಪುಣ್ಯವಾನ್ ಅಲ್ರಿ, ಅಷ್ಟ ನಾವ್ ಪುಣ್ಯವಾನ್ ಅಲ್ರಿ. ಆದ್ರ ಅವ್ರ ಒಬ್ರು ರೂಪನ್ಯಾಗ ಬಂದ ಅದನ್ನ ದರ್ಶನ ಕೊಟ್ಟು ಹೋಗ್ತಾರ್ರಿ. ನನಗ್ರಿ ನಮ್ಮ ಮನಿಯೊಳಗ ಅಕ್ಕಲ್ಕೋಟೆಯಿಂದ ಅವು ಪಾದುಕೆ ಮತ್ತ ಮೂರ್ತಿ ಅದರಿ, ಅವ್ರ ಅಲ್ಲಿಂದನ ನಂಗ್ ಸಮಾಧಿ ಮಾಡದಿಂದನ ಕೊಟ್ಟಿದ್ದದ ಅದು. ಹಾ 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 ಅಂದ್ರ ಅಲ್ಲಿದ್ದ ಸೇವಾ ಮಾಡಿದ್ದೆ ರೀ ನಾ. ಸುಮಾರು ದಿವ್ಸ ಸೇವಾ ಮಾಡಿದ್ದೆ. ಅದು ಏನ್ ಪುಣ್ಯ ನೋಡ್ರಿ, ಆ ಸಮಾಧಿ ಮಹಾರಾಜರ ಸಮಾಧಿ 1000 ಸರಿ ಮುಟ್ಟಿರ್ಬೇಕು ನೋಡ್ರಣ್ಣ. ನೋಡ್ರಪ್ಪ ಅದು ಅಲ್ರಿ. ಹಾ ಅದ್ ಅಷ್ಟೆಲ್ಲ ಆದ್ಮೇಲೆ ಯೂಟ್ಯೂಬ್ ಚಾಲು ಆಗ್ಯದ್ರಿ ನಂದು. ಯೂಟ್ಯೂಬ್ ಚಾನಲ್ ಅಲ್ಲಿಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ ಚಾಲು ಇದ್ದಿಲ್ರಿ. ಆ ಸೇವಾ ಮಾಡಿ ಬಂದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ ನೋಡ್ರಿ. ಅಂದ್ರೆ ಅವ್ರು ಪರಿಪಕ್ವ ಮಾಡಿ ಕಳಿಸ್ಯಾರ ಅಂತ 100% ಅದ ಅಷ್ಟೇ. ಹೌದೌದು, ಅದ್ರ ಏನ್ ಎರಡನೇ ಮಾತಾನೇ ಇಲ್ರಿ. ಒಂದು ಸಬ್ಜೆಕ್ಟ್ ತಗೊಂಡ್ ಮಾತಾಡೋದು ಅಷ್ಟು ಸುಲಭ ಅಲ್ರಿ ಅಣ್ಣ. ಅದು ಅಲ್ರಿ ಅನ್ಕೊಂಡ್ರೆ ಸುಲಭ ಅಲ್ರಿ ಅದೆಲ್ಲ. ಹೌದೌದ್ರಿ, ಅಂದಷ್ಟ ಈಜಿ ಆಗುದಿಲ್ರಿ. ಅದು ಬಹಳ ಪುಣ್ಯದ ಕೆಲ್ಸ ರೀ ಅಣ್ಣ. ನನಗ ಬಹಳ ಖುಷಿ ಅನಿಸ್ತ. ನೀವು ಬಹುಶಃ ಇವತ್ತ ಮಹಾರಾಜರ ನಿಮ್ ಕಡೆಯಿಂದ ಫೋನ್ ಮಾಡ್ತಿರ್ಬೇಕು ನನಗ. ಹಂಗ ಆಗೈತ್ರಿ. ಇದು 100% ರೀ. ಇದು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಮಾತಾಡಕ್ಕೂ ಸಾಧ್ಯ ಇಲ್ಲ ನಾವ್ ಇಷ್ಟೊತ್ತು. ಮತ್ತೊಂದ್ರಿ ನಾ ಭಾಳ ಸರ್ತಿ ಟ್ರೈ ಮಾಡೇನ್ರಿ ನಿಮ್ ಸಂಗಡ ಮಾತಾಡ್ಬೇಕಂತ ಹೇಳ್ರಿ. ಹೌದ್ರಿ. ಏನೋ ಅದ ಕಾರಣಾಂತರದಿಂದ ನಿಮ್ ಸಂಗಡ ನಂಗೆ ಮಾತಾಡಕ್ ಆಗೋಲಾಗ್ತೈತ್ರಿ. ಅದು ಹಂಗಲ್ರಿ ಅಣ್ಣ, ನಾವು ಏನಂತೇವಲ್ರಿ, ನಮ್ ಭಕ್ತರದಾರಿ ಒಬ್ರು ಬ್ರಾಹ್ಮಣರ ಆದರ್ಶ ಹೆಗಡೆ ಅಂತ ಹೇಳಿ. ಹಾ ರೀ. ಅವರು ಈ ಲಕ್ಷ್ಮೀ ನಿವಾಸದ ಜೀಟಿ ಒಳಗ್ ಲಕ್ಷ್ಮೀ ನಿವಾಸ ಅಂತ ಒಂದ್ ಸೀರಿಯಲ್ ಬರ್ತದ, ಅದ್ರ ಡೈರೆಕ್ಟರ್. ಹಾ 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 ರೀ. ಅವರು ಏನ್ ಮಾಡಿದ್ರಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಪಾದುಕೆ ಮತ್ತ ಮೂರ್ತಿ ಬಂದಾಗ ಒಬ್ರು ಅದನ್ನ ಏನಂದ್ರು, ನಮ್ಮ ಫ್ರೆಂಡ್ ರೊಕ್ಕ ನಮ್ ಫ್ರೆಂಡ ಕೊಟ್ಟಿದ್ರಿ ಆ ಮೂರ್ತಿಗೆ. ಆದ್ರ ಆ ಮೂರ್ತಿ ಇದ್ದಿದ್ದೆಲ್ರಿ ಅಂತಂದ್ರ ಅಕ್ಕಲ್ಕೋಟಿ ಸ್ವಾಮಿ ಸಮರ್ಥರ ಸಮಾಧಿ ಮಠದ ಮೇಲೆ ಇತ್ತದ ಮೂರ್ತಿ. ಹಾ ಹಾ ರೀ. ಅದನ್ನ ಚೋಳಪ್ಪ ಮಹಾರಾಜ ಅವ್ರ ವಂಶಸ್ಥರು ಪೂಜೆ ಮಾಡ್ತಿದ್ರು. ಅದನ್ನ ಹಾ ಹಾ ರೀ. ಅದನ್ನ ಯಾರಿಗೆ ಕೊಡ್ಬೇಕಂತಿತ್ತು, ಅದು ನಾನು ಕೇಳಿದೆ ಬಾಬಾ ಅಂದ್ರ ಬಾಬಾ ಅಂತ ಕರಿತೇನ್ರಿ ಅವ್ರಿಗೆ ನಾನು. ನನಗೊಂದು ಮೂರ್ತಿ ಬೇಕಾಗಿತ್ತು. ಇಲ್ಲೋ ಸಂತೋಷ್ ಒಂದ್ ಕೆಲಸ ಮಾಡು, ಯಾರಿಗೆ ಕೊಡ್ಬೇಕಂತ ಹೇಳಿ ಅದನ್ನ ನಾವು 48 ದಿವಸ ಅನುಷ್ಠಾನ ಮಾಡಿ ನಾವು ಮೂರ್ತಿ ಮಾಡೇವ, ಪೂಜೆ ಮಾಡೇವಿ. ಅದಕ್ಕೆ ಇಷ್ಟಿಂತಿಷ್ಟ ಸಮ್ ಅಮೌಂಟ್ ಆಕೈತಿ, ಕೊಟ್ಟು ತಗೋಣ. ಆ ಅಮೌಂಟ್ ಏನ್ ಮಾಡಿದ್ರಿ, ಪ್ರದೀಪ್ ಅಂತ ಹೇಳಿ ಒಬ್ಬ ನಮ್ ಫ್ರೆಂಡ್, ಅವ್ ಮಹಾರಾಜರ ಭಕ್ತ. ಅವ ಅದ್ರ ರೊಕ್ಕ ಕೊಟ್ಟ. ಕೊಟ್ಟ ಅವ ಏನಂದ, ಇಲ್ಲ ಸಂತೋಷ್ ಅಣ್ಣ, ನಾನು ಬೆಂಗಳೂರಲ್ಲಿ ನಮ್ಮ ತಂಗಿ ಮನೆ ಇದೆ, ಅವ್ರ ಇದನ್ನ ಮೂರ್ತಿ ಕೊಡ್ಲಿ ಅಂತ. ಅವ್ರ ಏನ್ ಮಾಡಿದ್ರಿ, ಅದನ್ನ ಒಪ್ಕೊಳ್ಳಿಲ್ಲ. ಅವ್ರೇ ಬೇಡ ರೀ, ನಮಗಿದೆಲ್ಲ ಹೊಸ ಪದ್ಧತಿ, ನಮಗಿದ್ ಬೇಡ ಅಂತ ಹೇಳಿ ಅವ್ರು ಒಂದ್ ಸ್ವಲ್ಪ ಬಹಳ ಮನ್ಸಿಗೆ ನೋವಾಗಂಗ್ ಮಾತಾಡಿದ್ರು. ಅದ ಅವ್ರ ಪರಿಸ್ಥಿತಿ. ಈಗ ಗಂಡ ಹೆಂಡತಿ ದೂರ ಆಗ್ಯಾರ. ನನಗ್ ಬಾಳ ಬೇಜಾರಾತ್ರಿ. ಅವ್ರು ಈಗ ನಾವ್ ಇಷ್ಟ ಸೇವೆ ಮಾಡ್ತೀವಿ, ಮಹಾರಾಜರ ಬಗ್ಗೆ ಆತರ ಮಾತಾಡಿದಾಗ ಅವ್ರದ್ದು ನಾ ಅಂದೆ, ನನಗ್ ಮಾತಾಡಿಲ್ರಿ ಅವ್ರು. ಮಹಾರಾಜ ನಿಮಗ್ ಮಾತಾಡ್ಯಾರ, ನಿಮ್ ಪಾದಕ್ಕೆ ಅರ್ಪಿಸ್ತೇನೆ ಅಂತೇಳಿ ಸುಮ್ನಾಗ ಹೋಗ್ಬಿಟ್ಟು ನಾನು. ಕರೆಕ್ಟ್ ಐತ್ರಲ್ಲ. ಅವ್ರಿ ಮಹಾರಾಜದ ಇನ್ನೊಂದ್ ಏನ್ ಸ್ಪೆಷಾಲಿಟಿ ಅಂದ್ರ, ಮಹಾರಾಜರ ಕಣ್ಣಾಗ ನೀರ್ ತರಿಸದ್ ನೀವು, ಭಕ್ತರ ಕಣ್ಣಾಗ ನೀರ್ ಬಂತಂದ್ರ ಅವ್ರ ಹಾಕತ್ತವ್ರ ಕಣ್ಣಾಗ ರಕ್ತಾನ ಇಲ್ಲ, ಅವ್ರ ಅದನ್ನ ಕಪ್ಕೊಂಡು ಹೋಗಲ್ರಿ. ಸಾಧ್ಯನೇ ಇಲ್ರಿ. ಮಹಾರಾಜರಿಗೆ ಬೇಕಾದ್ರೆ ನೀವು ಒಂದ್ ಮಾತು ಎಡಬಲ್ಲ ಅನ್ರಿ, ಸಂಭಾಷಿಸ್ಕೊಂತಾರ. ಆದ್ರ ಭಕ್ತರ ಕಣ್ಣಾಗ ನೀರ್ ಹಾಕ್ಸಿದ್ರು ಅವ್ರ ಶಾಂತಿ ಮುಗಿತು. ನನ್ಗೆ ಎಕ್ಸ್ಪೀರಿಯನ್ಸ್ ಅದ ಇದ್ರ ಬಗ್ಗೆ. ಕರೆಕ್ಟ್ ಐತ್ರಲ್ಲ. ಅದು ಮುಂದೇನಾತ್ರಿ ಬಾಬಾ, ಅವರು ಆದರ್ಶ ಹೆಗಡೆ ಅವ್ರದ್ದು ಅರ್ಧ ಟೈಮ್ಗೆ ಫೋನ್ ಬಂತು. ಇವ್ರು ಮಹಾರಾಜ ನನ್ ಮನಸ್ನ್ಯಾಗ ಕುಂತ ಏನ್ ದೃಷ್ಟಾಂತ ಕೊಡ್ತಾನ, ನನ್ ಕರ್ಕೊಂಡು ಅವ್ನ ಮನೆಗೆ ಹೋಗಂತ. ಅಣ್ಣ ಏನಂದ್ರೆ, ಅಣ್ಣ ಹಿಂಗ ಆಗಿದೆ ಸಂತೋಷ್ ಅಣ್ಣ, ನೀವು ಯೋಚನೆ ಮಾಡ್ಬೇಡಿ, ನೀವು ಪಾದುಕೆ ಮತ್ತೆ ವಿಗ್ರಹ ತಗೊಂಡ್ ಬನ್ನಿ. ಫಸ್ಟ್ ಅಕ್ಕಲ್ಕೋಟೆಯಿಂದ ಬಂದು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಇಂದ ಅವ್ರ ಮನೆಗೆ. ಅವ್ರ ಬ್ರಾಹ್ಮಣರು ಏನ್ ಮಾಡಿದ್ರಿ, ಅವ್ರದ್ದು ಶಾಸ್ತ್ರೋಕ್ತವಾಗಿ ಪೂಜೆ ಬಹಳ ಚಂದ ಆತ ಅವ್ರ ಮನಿಯೊಳಗ. ಪೂಜೆ ಮಾಡೋ ಹೊತ್ನ್ಯಾಗ ಅವ್ರ ಹೆಣ್ಮಕ್ಳು ಮನಸ್ನ್ಯಾಗ ಒಂದ್ ಸಂಕಲ್ಪ ಮಾಡ್ಕೊಂಡಿದ್ರು. ಏನಂತ, ಮಹಾರಾಜರ ಮುಂದಿನ ಸರಿ ನೀವು ಬರುದ್ರಾಗ ನನ್ ಮನಿ ಸ್ವಂತ ಮನಿ ಆಗ್ಬೇಕಂತ ಬೇಡ್ಕೊಂಡ್ರ ಆಯ್ತು, ಅಷ್ಟ್ ಮುಗೀತು. ಬಂದ್ರು. ಅವ್ರು ಮಹಾರಾಜ ಕಲ್ಸೋದ್ನ್ಯಾಗ ಕಣ್ಣಾಗ ನೀರಾಗ ಕಳ್ಸಿದ್ರು ಅವ್ರು, ಆದರ್ಶ ಅವ್ರು.
ಹಾ 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 ಅಂದ್ರ ಅವ್ರಿಗೆ ಬೀಳಾಕ್ ಕಳ್ಸಾಕ್ ಮನಸ್ಸಿಲ್ಲ ಅವ್ರಿಗೆ ಅಂತ. ಅದ ಭಕ್ತಿ ರೀ. ಹಾ ಮುಂದ 2 ತಿಂಗಳದಾಗ ಓನರ್ ಬಂದ್ ಏನಂತಾನ್ರಿ, ಮನಿ ಖಾಲಿ ಮಾಡ್ರಿ ನೀವು ಅಂತ ಹೇಳ್ತಾರ. ಹಾ ಇವ್ರಿಗೆ ಏನ್ ಡೌಟ್ ಬಂತ್ರಿ ಆದರ್ಶ ಹೆಗಡೆ ಅವ್ರಿಗೆ, ಸಂತೋಷ್ ನಾವು ಪೂಜೆ ಒಳಗೆ ಏನ್ರ ತಪ್ಪು ಮಾಡಿವೋ, ಯಾಕಿಂತ ಶಿಕ್ಷೆ ಕೊಟ್ರ ಮಹಾರಾಜ ನಮ್. ಹಾ ಇವ್ರ ತಲ್ಯಾಗ ಬಂದೈತ್ರಿ. ಇವ್ರ ತಲ್ಯಾಗ ಅದ ಟೈಮಿಗೆ ರೀ ಒಬ್ರು ಇವ್ರು ಫ್ರೆಂಡ್ ಅವತ್ತ ನನ್ ಜೊತೆ ಫೋನ್ ಮಾತಾಡಿ ಅರ್ಧ ತಾಸಿಗೆ ಅಂದ್ರೆ ಒಬ್ರು ಬಂದಾರ ಅವ್ರ ಮನಿಗೆ. ಬಂದ್ ಮಾತಾಡ್ಕೊಂಡು ಕುಂತಾಗ, ಇಲ್ಲ ಆದರ್ಶ ಅವ್ರೆ, ಒಂದು ಕಡಿಮೆ ಅಂದ್ರು 80 ಲಕ್ಷ ರೂಪಾಯಿ ಮನೆ ಅದು, ಅವ್ರಿಗೆ ಅರ್ಜೆಂಟ್ ಇದೆ, 65 ಲಕ್ಷಕ್ಕೆ ಕೊಟ್ಬಿಟ್ಟು ಹೋಗ್ತಾ ಇದಾರೆ ಅಂತ ಹೇಳಿ ಅಂತ. ಇದನ್ನ ಯಾರು ಕೇಳಿಸ್ಕೊಂಡ್ರಿ? ಅವ್ರ ಹೆಣ್ಮಕ್ಳ ಕೇಳಿಸ್ಕೊಂಡ್ರಿ. ತಾಬುಡು ಹೋಗೇ ಬಿಟ್ರಿ. ಆ ಮನಿಗೆ ಹೋಗಿ ನೋಡಿದ್ರು 65 ಲಕ್ಷದಿಂದ 5 ಲಕ್ಷ ರೂಪಾಯಿ ಕಡಿಮೆ ಮಾಡಿ 60 ಲಕ್ಷಕ್ಕೆ ವ್ಯವಹಾರ ಮುಗೀತು. ಮನಿ ತಗೊಂಡ ಬಿಟ್ರಿ. ಆಯ್ತ್ರಿ, ವ್ಯವಹಾರ ಮುಗೀತು, ಟೋಕನ್ ಅಡ್ವಾನ್ಸ್ ಮುಗೀತು. ಮುಂದ ಇವ್ರು ಹೆಣ್ಮಕ್ಳು ಗಂಡ ಹೆಂಡತಿ ಕುಂತ ಮಾತಾಡೋ ಹೊತ್ನ್ಯಾಗ ಅಂದ್ರಂತ, ನೋಡ್ರಿ ಸಂತೋಷ್ ಮೂರ್ತಿ ತಗೊಂಡ್ ಬಂದ್ ನಮ್ಮ ಮನಿ ಒಳಗ ಪಾದುಕೆ ಪೂಜೆ, ಮೂರ್ತಿ ಪೂಜೆ ಮಾಡಿದ ಅಂದ್ರ ಅವ್ರ ಜಾತಿ ಒಳಗ ಅವ್ರು ಬ್ರಾಹ್ಮಣ್ರಿ, ನಾವು ಮರಾಠರು. ನಮಗೊಂದ್ ಭಯ ಇತ್ತು ನನಗ್, ನಾ ಹೆಂಗ್ ಪೂಜೆ ಮಾಡ್ತೇನಪ್ಪ, ಏನ್ ಕತಿ ಅಂತೇಳಿ. ಅದ ಸುಲಭ ಅಲ್ರಿ, ಒಂದ್ ಮಂತ್ರಗಳು ಕುಂತ್ಕೊಂಡ್ ಹೇಳ್ಬೇಕಲ್ಲ 2 ತಾಸು, ಸುಮ್ನೆ ಅಲ್ಲ ಅದೆಲ್ಲ. ನಾನು ತಕ್ಕಮೊಟ್ಟಿ ಒಳಗ ಅಕ್ಕಲ್ಕೋಟೆ ಒಳಗ್ ಹೋಗಿ ಬಾಬಾರ್ ಕೈಯಾಗ ಒಂದ್ ಸ್ವಲ್ಪ ಕಲ್ತಿದ್ದೆ ರೀ. ಕಲ್ತಿದ್ದೆ, ಅದನ್ನೆಲ್ಲ ಹೇಳಿದೆ, ಎಲ್ಲ ಆಯ್ತು. ಇಲ್ಲ, ನಾನು ಬೇಡ್ಕೊಂಡಿದ್ದೆ ಮಹಾರಾಜರ ಹತ್ರ, ನನಗೆ ಆದಷ್ಟು ಬೇಗ ಸ್ವಂತ ಮನೆಯಲ್ಲಿ ನೀವು ಪೂಜೆ ಮಾಡ್ಬೇಕು ನಾ ನಿಮ್ಮನ್ನ. ಅವಾಗ ಅವ್ರಿಗೆ ಗೊತ್ತಾತ್ರಿ, ಇದು ನನ್ ಹೆಂಡತಿ ಸಂಕಲ್ಪ ಮಹಾರಾಜರು ಈಡೇರ್ತಿದ್ರು ಅಂತೇಳಿ ಕಣ್ಣಾಗ ನೀರ್ ತೆಗೆದು ಹೇಳಿದ್ರ ಸಂತೋಷ. ನಾನ್ ಮಹಾರಾಜರಿಗೆ ಒಂದ್ ಮಾತು ಅಂದ್ಬಿಟ್ಟಪ್ಪ, ದಯಮಾಡಿ ಕ್ಷಮೆ ಇರ್ಲಿ ಅಂತ ಕೇಳ್ಕೊ ನೀನ. ಅವ್ರು ನಾ ಯಾಕೆ ಕೇಳ್ಕೊಡ್ರಿ ಅಣ್ಣ, ನೀವು ಕೇಳ್ಕೊಡ್ರಿ ಅಂದೆ. ಇಲ್ಲ ಸಂತೋಷ, ಅದು ನೀ ಬ್ಯಾರೆ ಅದಿ, ನೀವ್ ಅವ್ರ ಜೊತೆ ಮಾತಾಡ್ತಿಪ್ಪ. ಎಂತ ನೋಡ್ರಿ, ಅವು ಎಷ್ಟು ಪ್ರೌಡ್ ಅನಿಸ್ತದ ಅಂತ ಮಾತು ಕೇಳಕಂತಂದ್ರ, ಅದು ಅದಕ್ಕೆ ಏನ್ ಮಾಡ್ತಿ, ಅದಕ್ಕೆ ಬೆಲೆ ಕಟ್ಟಕ್ ಆಗಂಗ್ರಿ ಅಣ್ಣ ಅದಕ್ಕೆಲ್ಲ. ಏನಿಲ್ಲ, ಖರೆ ಐತ್ರಲ್ಲ. ಖರೆ ಐತ್ರಲ್ಲ. ಸೊ ಇವತ್ತಿನವ್ರು ಸ್ವಂತ ಮನಿ ಒಳಗದಾರ್ರಿ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಮಹಾರಾಜರು ಪಾದುಕೆ ಮತ್ತು ಮೂರ್ತಿ ಅವ್ರ ಮನಿಗೆ ಹೋಗ್ತದೆ. ಅವರು ಪುಣ್ಯವಾನ ಅಲ್ರಿ. ಈಗ ನೋಡ್ರಿ, ಬೆಳಗಾವದವ್ರು ನಿನ್ನೆ ಡಿಸ್ಕಸ್ ಮಾಡ್ಯಾರ ಏನಂತ, ಸಂತೋಷ್ ಅಣ್ಣ ನೀವು ಮೂರ್ತಿ ಮತ್ ಪಾದುಕೆ ತಗೊಂಡು ನೀವು ನಮ್ಮ ಮನಿಗ್ ಬರ್ಬೇಕಂತೇಳಿ ನಿನ್ನೆ ಡಿಸ್ಕಸ್ ಮಾಡ್ಯಾರ. ಸೊ ಈಗ ನೀವು ನನಗ ಅದ ವಿಚಿತ್ರ ಅನ್ಸ್ತ ನನಗ, ಇದೇನಪ್ಪ ಅವ್ರಲಿಲ್ಲ ಮಹಾರಾಜರ್ಲಿಲ್ಲ ರೀ ಅಣ್ಣ, ನಮ್ದಲ್ಲ ಅದು ಮಹಾರಾಜರ್ಲಿಲ್ಲ. ನೋಡ್ರಿ, ಅವ್ರು ಎಲ್ಲಿ ಅವ್ರಿಗೆ ಹೋಗ್ಬೇಕ ಅನಸ್ತೈತ್ ನೋಡ್ರಿ, ಯಾರಿಗ ದರ್ಶನ ಕೊಡ್ಬೇಕಂತ ಅವ್ರ ಇಚ್ಛಾ ಬರ್ತೈತ್ ನೋಡ್ರಿ, ಅವ್ರಿಗೆ ಅದನ್ನ ಮಾಡ್ತಾರ ಅಷ್ಟ. ಈಗ ನೋಡ್ರಿ, ನೀವ್ ಅಲ್ಲಿ ಮಾತಾಡಕತ್ತೀರಿ, ನನ್ ತಲ್ಯಾಗ ಥಾಟ್ಸ್ ಬಂತ, ಹೆಂಗ ಅಂದಂಗ ಆತಂತಂದ್ರ ಹೋಗೋ ನಡಿ ಅವ್ರ ಮನಿಗ್ ಅಂದಂಗ ಆತದ. ಅದ ಅವ್ರ ಇಚ್ಛಾ ಬಿಡ್ರಿ, ನಮ್ಗ್ ಗೊತ್ತಿಲ್ಲ ಅದು. ಮತ್ತೊಂದ್ರಿ, ಅವ್ರ ಮನಸ್ಸಿನ ಯಾವಾಗ ಬರ್ತೈತಿ ಅವ್ರ ಅವಾಗ ಬರೋರ್ರಿ. ಅದು ಖರೆ, ಇದು ಕರಿಲಾರ್ದ ಬಂದಂಗಲ್ರಿ ಅಣ್ಣ, ಅದನ್ನ ಹೇಳ್ರಿ ಮೇನ್ ಇಂಪಾರ್ಟೆಂಟ್. ಅದ ಅವ್ರ ಇಚ್ಛಾಶಕ್ತಿ ಮುಂದೆ ನಾವೆಲ್ಲಾ ಖಾಲಿ ಐತ್ರಿ. ಎಲ್ಲಾ ಸುಳ್ರಿ ಅಣ್ಣ, ಅದು ಅದ್ ಏನ್ ನೋಡ್ರಿ, ನೀವ್ ಅವ್ರ ಕೈ ಹಿಡಿದ್ಬಿಟ್ರ ಬರೋಬ್ಬರಿ ಕರ್ಕೊಂಡೋಗಿ ನಿಮ್ಗೆ ದನ ಸೇರಿಸ್ತಾರ. ಒಂದ ಮಾತು 100% ರೀ. ಅದ್ರಾಗ ಏನ್ ಎರಡನೇ ಮಾತನ ಇಲ್ರಿ ಅಣ್ಣ. ರಿಯಲಿ ನನಗ ಇಷ್ಟು ಖುಷಿ ಅನಿಸ್ತಂದ್ರ ನಿಮ್ ಜೊತೆ ಮಾತಾಡಿ ರಿಚಾರ್ಜ್ ಆದಂಗ ಆತ್ ನಂಗೆ ನನ್ ಬ್ಯಾಟ್ರಿ. ಕರೆ ಐತ್ರಲ್ಲ, ಅದು ರಿಯಲಿ ಅಣ್ಣ ಬಾಳ ಖುಷಿ ಅನಿಸ್ತ ನನಗೆ. ವೈನಿ ನಂಬರ್ ಕೊಡ್ರಿ, ವೈನಿ ಜೊತೆ ಮಾತಾಡ್ರಿ. ಆಮೇಲೆ ಇನ್ನೊಂದ್ರಿ ಅಣ್ಣ, ಮಹಾರಾಜರ ಬಗ್ಗೆ ನಿಮ್ಗೆ ಯಾರಿಗದ್ ಗೊತ್ತದಾರಲ್ಲ ಅಲ್ಲಿ, ಅವ್ರ ಜೊತೆ ಹಿಂಗ ಐತ್ಪಾ ಸಂತೋಷ್ ನಿಮಗ್ ಫೋನ್ ಮಾಡ್ತಾನೆ ಅಂತೇಳಿ ನೀವು ಅವ್ರ ಜೊತೆ ಮಾತಾಡಿ ನನಗೆ ಅವ್ರ ನಂಬರ್ ಕೊಡ್ರಿ, ನಾನು ಅವ್ರ ಎಕ್ಸ್ಪೀರಿಯನ್ಸ್ ತಗೋತೇನೆ ನಾನು. ಓಕೆ, ತಗೋರ್ ಖಂಡಿತ. ಥ್ಯಾಂಕ್ಸ್ ರೀ ಅಣ್ಣ.